ಬೀಗರೂಟಕ್ಕೆ ಇಡೀ ರೋಡ್ ತುಂಬಾ ಪೆಂಡಾಲ್ ಹಾಕಿದ್ದಾನೆ ಈ ಭೂಪ. ಎಸ್, ಮನೆ ಕಾರ್ಯಕ್ರಮಕ್ಕಾಗಿ ರೋಡ್ ಪೂರ್ತಿ ಆಕ್ರಮಿಸಿಕೊಂಡಿದ್ದಾನೆ ಈ ಆಸಾಮಿ. ಬೀಗರೂಟಕ್ಕೆ ಇಡೀ ರೋಡ್ ತುಂಬಾ ಪೆಂಡಾಲ್ ಹಾಕಿದ್ದಾನೆ ಈ ವ್ಯಕ್ತಿ. ಮನೆ ಕಾರ್ಯಕ್ರಮಕ್ಕಾಗಿ ರೋಡನ್ನ ಪೂರ್ತಿಯಾಗಿ ಆಕ್ರಮಿಸಿಕೊಂಡಿದ್ದಾನೆ ಈ ಆಸಾಮಿ. ರೋಡ್ ಬಂದ್ ಮಾಡಿ ಪೆಂಡಾಲ್ ಹಾಕಿದ್ದಕ್ಕೆ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರದ ವೀಣೆ ದೊರೆಸ್ವಾಮಿ ಅಯ್ಯಂಗಾರ್ ರಸ್ತೆಯಲ್ಲಿ ಈ ಘಟನೆ ನಡೆದಿರುವಂಥದ್ದು. ಇಂದಿನ ಕಾರ್ಯಕ್ರಮಕ್ಕೆ ನಿನ್ನೆಯೇ ರೋಡ್ ಪೂರ್ತಿಯಾಗಿ ಆಕ್ರಮಣವನ್ನ ಮಾಡಿಕೊಂಡಿದ್ದಾನೆ. 30 ಅಡಿ ರೋಡ್ ಬಳಸಿಕೊಂಡು ಖಾಸಗಿ ಕಾರ್ಯಕ್ರಮವನ್ನ ಆಯೋಜಿಸಿದ್ದ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಇದರಿಂದ ವಾಹನ ಸವಾರರಿಗೆ ಅಡ್ಡಿಯಾಗಿತ್ತು. ಈ ಕಾರಣದಿಂದಾಗಿ ಪೊಲೀಸರಿಗೆ ದೂರನ್ನ ನೀಡಿದ್ರು ಸಾರ್ವಜನಿಕರು. ಸಾರ್ವಜನಿಕರಿಂದ ದೂರು ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಪೊಲೀಸರು ಬಂದು ಪರಿಶೀಲನೆಯನ್ನ ನಡೆಸಿದ್ರು. ಅಕ್ರಮವಾಗಿ ಹಾಕಿದಂತಹ ಪೆಂಡಾಲ್ ಅನ್ನ ತೆರವು ಮಾಡಿಸಿದ್ದಾರೆ ಪೊಲೀಸರು. ಪೆಂಡಾಲ್ ಹಾಕಿದ ಸುಂದರಂ ಎಂಬ ವ್ಯಕ್ತಿ ವಿರುದ್ಧ ಕ್ರಮವನ್ನ ಕೈಗೊಳ್ಳಲಾಗಿದೆ. ವಾಹನ ಸಂಚಾರಕ್ಕೆ ಅಡ್ಡಿಯಾಗಿತ್ತು. ಸಾರ್ವಜನಿಕರಿಗೆ ತೊಂದರೆಯಾದ ಹಿನ್ನೆಲೆಯಲ್ಲಿ ಈ ಕ್ರಮವನ್ನ ಕೈಗೊಳ್ಳಲಾಗಿದೆ. ಬೀಗರೂಟಕ್ಕೆ ಈತ ಇಡೀ ರೋಡ್ ತುಂಬಾ ಪೆಂಡಾಲ್ ಹಾಕಿದ್ದ. ಮನೆಯ ಖಾಸಗಿ ಕಾರ್ಯಕ್ರಮಕ್ಕಾಗಿ ಇಡೀ ರೋಡ್ ಪೂರ್ತಿಯಾಗಿ ಆಕ್ರಮಿಸಿಕೊಂಡಿದ್ದ ಈ ಆಸಾಮಿ ಸುಂದರಂ ಎನ್ನುವಂಥ ವ್ಯಕ್ತಿ ಇನ್ನು ರೋಡ್ ಬಂದ್ ಮಾಡಿ ಪೆಂಡಾಲ್ ಹಾಕಿದ್ದಕ್ಕೆ ಜನರು ಆಕ್ರೋಶವನ್ನ ಸಹಜವಾಗಿಯೇ ವ್ಯಕ್ತಪಡಿಸಿದ್ರು. ಇದು ಬೆಂಗಳೂರಿನ ಮಲ್ಲೇಶ್ವರದ ವೀಣೆ ದೊರೆಸ್ವಾಮಿ ಅಯ್ಯಂಗಾರ್ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ. ಇಂದಿನ ಕಾರ್ಯಕ್ರಮಕ್ಕೆ ಈತ ನಿನ್ನೆಯೇ ರೋಡ್ ಪೂರ್ತಿ ಪೆಂಡಾಲ್ ಹಾಕಿದ್ದ. 30 ಅಡಿ ರೋಡ್ ಅನ್ನ ಬಳಸಿಕೊಂಡು ಖಾಸಗಿ ಕಾರ್ಯಕ್ರಮವನ್ನ ಆಯೋಜಿಸಿದ್ದ. ಇದರಿಂದ ವಾಹನ ಸವಾರರಿಗೆ ಅಡ್ಡಿಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಪೊಲೀಸರಿಗೆ ದೂರನ್ನ ನೀಡಿದ್ರು ಸಾರ್ವಜನಿಕರು. ದೂರಿನ ಹಿನ್ನೆಲೆ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನು ನಡೆಸಿದ್ರು. ಇನ್ನು ಅಕ್ರಮವಾಗಿ ಹಾಕಿದ ಪೆಂಡಾಲ್ ಅನ್ನ ತೆರವುಗೊಳಿಸಿದ್ದಾರೆ ಪೊಲೀಸರು. ಪೆಂಡಾಲ್ ಹಾಕಿದ ವ್ಯಕ್ತಿ ಸುಂದರಂ ವಿರುದ್ಧ ಕೂಡ ಕ್ರಮವನ್ನ ಕೈಗೊಳ್ಳಲಾಗಿದೆ. ವಾಹನ ಸಂಚಾರಕ್ಕೆ ಅಡ್ಡಿಯಾಗಿತ್ತು. ಇನ್ನು ಸಾರ್ವಜನಿಕರಿಗೂ ಕೂಡ ತೊಂದರೆಯಾದ ಹಿನ್ನೆಲೆಯಲ್ಲಿ ಪೆಂಡಾಲ್ ಹಾಕಿದ ಸುಂದರಂ ಎಂಬ ವ್ಯಕ್ತಿಯ ವಿರುದ್ಧ ಕ್ರಮವನ್ನ ಕೈಗೊಳ್ಳಲಾಗಿದೆ.